ಕನಕ ಪರಮೇಶ್ವರಿ ದೇವಸ್ಥಾನ, ರಾಮನಗರ, ಹಗರಿಬೊಮ್ಮನಹಳ್ಳಿ, ಆರ್ಯ ವೈಶ್ಯ ಸಂಘ ಟ್ರಸ್ಟ್ ರಾಮನಗರ, ಹಗರಿಬೊಮ್ಮನಹಳ್ಳಿ ಅಧ್ಯಕ್ಷರು ಕೊರಗಲ್ ರಾಘವೇಂದ್ರ ಶೆಟ್ಟರು, ಉಪಾಧ್ಯಕ್ಷರು ಡಾಕ್ಟರ್ ವಿಶ್ವನಾಥ್ ಬಂಡ್ರಿ, ಕಾರ್ಯದರ್ಶಿ ಡಿ ಗೋಪಾಲಕೃಷ್ಣ, ಸಹ ಕಾರ್ಯದರ್ಶಿ ಬೆಲಂಕೊಂಡ ರಮೇಶ್, ದೇವಸ್ಥಾನ ಕಮಿಟಿ ಧರ್ಮಕರ್ತರು ಬೇಲೂರು ಮಾರುತಿ ಶೆಟ್ಟಿ, ಎನ್ ದೊಡ್ಡಪ್ಪ ಶೆಟ್ಟಿ, ಕೆ ಬಸವರಾಜ್, ಎಚ್ ಶ್ರೀನಿವಾಸ್ ಶೆಟ್ಟರು, ಎನ್ ಹನುಮಂತರಾಜ್, ಆರ್ಯವೈಶ್ಯ ಮಹಿಳಾ ಮಂಡಳಿ ಅಧ್ಯಕ್ಷರು ಶ್ರೀಮತಿ ಸವಿತಾ ರಮೇಶ್ ಬೆಲಂಕೊಂಡ, ಉಪಾಧ್ಯಕ್ಷರು ಶ್ರೀಮತಿ ಜ್ಯೋತಿ ವಿಶ್ವನಾಥ್ ಬಂಡ್ರಿ, ಕಾರ್ಯದರ್ಶಿ ಶ್ರೀಮತಿ ಮಂಗನಹಳ್ಳಿ ಭಾಗ್ಯಲಕ್ಷ್ಮಿ ಸತೀಶ್, ಸಹ ಕಾರ್ಯದರ್ಶಿ ಶ್ರೀಮತಿ ಲಕ್ಷ್ಮೀ ವೆಂಕಟಾಚಲಪತಿ, ಜಂಟಿ ಕಾರ್ಯದರ್ಶಿ ಶ್ರೀಮತಿ ಪ್ರಶಾಂತಿ ಚಿಗ್ರಿ, ಖಜಾಂಚಿ ಶ್ರೀಮತಿ ಎನ್ ಶಿಲ್ಪಾ ಬಾಲಾಜಿ, ವಾಸವಿ ಯುವಜನ ಸಂಘ ಅಧ್ಯಕ್ಷರು ರಾಘವೇಂದ್ರ ಬಂಡ್ರಿ, ಉಪಾಧ್ಯಕ್ಷರು ಸಂಜೀವ್ ಮೂರ್ತಿ, ಕಾರ್ಯದರ್ಶಿ ನಾಣ್ಯಾಪುರ ರಾಜೇಂದ್ರ, ಇನ್ನು ಇತರ ಕಮಿಟಿ ಸದಸ್ಯರು, ವೃತ್ತಿ ನಿರತರ ಸಂಘ ಅಧ್ಯಕ್ಷರು ಆಂಜನೇಯ ಶೆಟ್ಟಿ, ಉಪಾಧ್ಯಕ್ಷರು ಪ್ರಭಾಕರ್ ಶೆಟ್ರು, ಕಾರ್ಯದರ್ಶಿ ಎನ್ ವೆಂಕಟೇಶ್, ಇನ್ನು ಇತರೆ ಕಮಿಟಿ ಸದಸ್ಯರು. ವರದಿ ಸಿದ್ಲುಗುಡುಗು ಸುದ್ದಿವಾಹಿನಿ, ಹಗರಿಬೊಮ್ಮನಹಳ್ಳಿ. ಜ್ಯೋತಿ ಬಂಡ್ರಿ, ಆರ್ಯವೈಶ್ಯದ ವೈಸ್ ಪ್ರೆಸಿಡೆಂಟ್ ನಾನು. ಅಮ್ಮನವರಿಗೆ ದಿನಾಲು ಒಂದೊಂದು ಅಲಂಕಾರಗಳು ಇರುತ್ತವೆ. ನವರಾತ್ರಿ ಪ್ರಯುಕ್ತ ದಿನಾಲು ಫಸ್ಟ್ ಡೇ ಕುಂಕುಮಾರ್ಚನೆ ಇರುತ್ತೆ, ಕುಂಕುಮ ಅಲಂಕಾರ, ಅರಿಶಿನ ಕುಂಕುಮದ ಅಲಂಕಾರ ಇರುತ್ತದೆ. ನನ್ನ ಹೆಸರು ಎನ್ ಬಿ ಶಿಲ್ಪಾ. ನಾನು ಆರ್ಯವೈಶ್ಯ ಮಹಿಳಾ ಮಂಡಳಿಯ ಖಜಾಂಚಿ. ಈ ನಮ್ಮ ದೇವಸ್ಥಾನದಲ್ಲಿ ದಿನಾಲು ಆಟಗಳನ್ನು ಆಡಿಸ್ತೇವೆ. ಮಕ್ಕಳಿಗೆ, ಮಹಿಳೆಯರಿಗೆ ಹಾಗೂ ದೊಡ್ಡವರಿಗೆಲ್ಲರಿಗೂ ದಿನಾಲು ಆಟ ಆಡಿಸುತ್ತೇವೆ. ನನ್ನ ಹೆಸರು ಲಕ್ಷ್ಮಿ, ನಾನು ಸಹ ಕಾರ್ಯದರ್ಶಿಯಾಗಿದ್ದೀನಿ. ದಿನ ಒಂದೊಂದು ಮಹಿಳೆಯರಿಗೆ ಆಟಗಳು, ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಸಣ್ಣ ಮಕ್ಕಳಿಗೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ, ವಿವಿಧ ಚಟುವಟಿಕೆಗಳನ್ನು ಆಡಿಸ್ತೀವಿ. ಜೈ ವಾಸವಿ. ನನ್ನ ಹೆಸರು ಗೌರಿ ಗಿರೀಶ್ ಬೆಂಡಕೂರ್ ಅಂತೇಳಿ. ನಾವು ಈ ಸಂಘದ ಸಭ್ಯರು. ಆಮೇಲೆ ಈ ಕಡೆ ಎಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ದೇವಿಗೆ. ನವರಾತ್ರಿದಲ್ಲಿ ಅರಿಶಿನ ಕುಂಕುಮ, ಆಮೇಲೆ ಕಾಯಿನ್ಸ್ ಇಂದ ಒಂದ್ ದಿವಸ ಬಳಿಯಿಂದ, ಒಂದ್ ದಿವಸ ಗಜಲಕ್ಷ್ಮಿ ಅವತಾರ, ಒಂದ್ ದಿವಸ ಸರಸ್ವತಿ ದೇವಿ, ಈ ತರ ನಮೂನಿ ಅಲಂಕಾರಗಳೆಲ್ಲ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಸಹಕಾರ ಮಾಡ್ತಾರೆ ಜನ ಕೂಡ. ಇಲ್ಲಿ ನಮ್ಮ ಸಂಘ ಸಭ್ಯರೆಲ್ಲರೂ ಒಂದುಗೂಡಾಗಿ ಪಠಣ ಮಾಡ್ತಾರೆ. ದೇವಿ ದುರ್ಗಾ ಸಪ್ತಶತಿ ಮತ್ತು ವಿಷ್ಣು ಸಹಸ್ರನಾಮ, ಲಲಿತ ಸಹಸ್ರನಾಮ, ಆಮೇಲೆ ನಾರಾಯಣಿಯಂ ಅಂತೇಳಿ ಹೊಸದಾಗಿ ಕಲ್ತಿದ್ದಾರೆ. ಅದನ್ನು ಕೂಡ ಎಲ್ಲ ಮೊನ್ನೆ ಪಠಣ ಮಾಡಿದ್ವಿ. ತುಂಬಾ ಹೆಮ್ಮೆ ವಿಷಯ ಅಂದ್ರೆ ಏಕಕಂಠದಲ್ಲಿ ಹಾಡುಗಳೆಲ್ಲ ಹೇಳಿ ನಮ್ಮೂರಿನ ಹೆಸರನ್ನು ಚೆನ್ನಾಗ ಇದನ್ನ ಮಾಡಿದ್ದಾರೆ. ಎಲ್ಲ ಕಡೆ ಪ್ರಚಾರ ಆಗಿದೆ. ಹಗರಿಬೊಮ್ಮನಹಳ್ಳಿ ಸಭ್ಯರು ಅಂದ್ರೆ ಒಳ್ಳೆ ಸಂಪ್ರದಾಯ ಸಂಸ್ಕೃತಿ ಎಲ್ಲ ಬಂದಿದೆ ಅವರಿಗೆ ಅನ್ನೋದು ಒಂದು ಬಂದಿದೆ. ಅದೇ ತರ ಮಾಘ ಮಾಸದಲ್ಲಿ, ಧನುರ್ಮಾಸದಲ್ಲಿ ಮತ್ತು ಕಾರ್ತಿಕ್ ಮಾಸದಲ್ಲಿ ಈ 30 ದಿವಸಗಳೆಲ್ಲ ತುಂಬಾ ಚೆನ್ನಾಗಿ ಅಲಂಕಾರ ಮಾಡೋದು, ಸಹಕಾರದಿಂದ ಪೂಜಾ, ನಿತ್ಯ ಪೂಜೆಗಳು ಇರುತ್ತೆ. ಅವಕ್ಕೆಲ್ಲ ಎಲ್ಲರೂ ಭಾಗವಹಿಸಿ ಆ ದೇವಿ ಕೃಪಕ್ಕೆ ಪಾತ್ರರಾಗ್ತಾರಂತೇಳಿ ನನ್ನ ಜೈ ವಾಸವಿ. ನನ್ನ ಹೆಸರು ಚಿದ್ರಿ ಪ್ರಶಾಂತಿ. ನಾನು ಆರ್ಯವೈಶ್ಯ ಮಹಿಳಾ ಮಂಡಳಿ ಸಹ ಕಾರ್ಯದರ್ಶಿಯಾಗಿ ಇದ್ದೇನೆ. ನಮ್ಮ ಅಧ್ಯಕ್ಷಿಣಿ ಬೆಲ್ಲಂಕೊಂಡ ಸವಿತಾ ರಮೇಶ್ ಇವರು. ಅವರ ಅನುಪಸ್ಥಿತಿಯಲ್ಲಿ ನಾವೆಲ್ಲರೂ ಸೇರಿಕೊಂಡು ದಸರಾ ಉತ್ಸವವನ್ನು ತುಂಬಾ ವಿಜೃಂಭಣೆಯಿಂದ ಸಾಂಪ್ರದಾಯಬದ್ಧವಾಗಿ ಲಲಿತಾ ಸಹಸ್ರನಾಮ, ಸೌಂದರ್ಯ ಲಹರಿ ಮತ್ತು ದುರ್ಗಾ ಸಪ್ತಶತಿ ಪಾರಾಯಣವನ್ನು ಸಪ್ತಾಹದಲ್ಲಿ ಮಾಡಿ ದೇವರ ನಾಮ, ಭಜನೆ, ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ನೃತ್ಯ, ಸಂಗೀತ ಇಂಥದ್ದೆಲ್ಲ ಕಾರ್ಯಕ್ರಮವನ್ನು ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೇವೆ. ಕಾರ್ಯದರ್ಶಿ ಎಂ ಭಾಗ್ಯಲಕ್ಷ್ಮಿನು ಪ್ರತಿದಿನನೂ ಅವರು ತುಂಬಾ ಚೆನ್ನಾಗಿ ಎಲ್ಲ ಕಾರ್ಯವನ್ನು ನಿರ್ವಹಿಸುತ್ತಿದ್ರು. ಎಲ್ಲ ದೇವಸ್ಥಾನದ ಎಲ್ಲ ಆಡಳಿತನೂ ನಮಗೆ ತುಂಬಾ ಚೆನ್ನಾಗಿ ಸಹಕಾರ ಮಾಡ್ತಾ ಇದೆ. ಇದಕ್ಕೆ ಧನ್ಯವಾದಗಳು. ಬೇಳೂರು ಮಾರುತಿ ಶೆಟ್ಟಿ ಅಂತ. ನಾನು ಆರ್ಯವೈಶ್ಯ ಸಂಘ ಟ್ರಸ್ಟ್ನಾಗ ಸದಸ್ಯನಾಗಿದ್ದೀನಿ. ನಮ್ಮ ಟ್ರಸ್ಟ್ ಅಧ್ಯಕ್ಷರು ಕೊರಗಲ್ ರಾಘವೇಂದ್ರ ಶೆಟ್ಟರು, ಉಪಾಧ್ಯಕ್ಷರು ಡಾಕ್ಟರ್ ಬಂಡ್ರಿ ವಿಶ್ವನಾಥ್, ಕಾರ್ಯದರ್ಶಿ ಡಿ ಗೋಪಾಲಕೃಷ್ಣ, ಜಂಟಿ ಕಾರ್ಯದರ್ಶಿಗಳು ರಮೇಶ್ ಬೆಲಂಕೊಂಡ ಅಂತ. ನಾನು ಈ ದೇವಸ್ಥಾನದಲ್ಲಿ ಧರ್ಮಕರ್ತನಾಗಿ 11 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ. ಈ ದೇವಸ್ಥಾನ 30/4/1990 ಸ್ಥಾಪನೆಯಾಗಿದೆ. ಇಲ್ಲಿಗೆ ಹತ್ರ 35 ವರ್ಷ ಆಗಿದೆ.
ಈ ಕನ್ನಿಕಾ ಪರಮೇಶ್ವರಿ ಅಂದರೆ ಪರಮೇಶ್ವರಿ ಪ್ರತಿರೂಪ. ನಮ್ಮ ಮೂಲ ದೇವಸ್ಥಾನ ಇರೋದು ಆಂಧ್ರ ಪ್ರದೇಶದ ಪೆನ್ನಗೊಂಡ ಕ್ಷೇತ್ರದಲ್ಲಿ. ಇಲ್ಲಿ ನಮ್ಮ ಆರ್ಯ ವೈಶ್ಯ ಜನಾಂಗದವರು ನಮ್ಮ ಕುಲದೇವತೆಯಾಗಿ ಕನ್ನಿಕಾ ಪರಮೇಶ್ವರಿ ನಮ್ಮ ಆರಾಧ್ಯ ದೈವವಾಗಿ ಪೂಜೆ ಮಾಡ್ತೀವಿ. ಇಲ್ಲಿ ಅನೇಕ ಪೂಜೆ ಪುನಸ್ಕಾರಗಳು ನಡೀತವೆ. ಈ ಮೇ ತಿಂಗಳಲ್ಲಿ ನಮ್ಮ ಅಮ್ಮನವರ ಜಯಂತಿ ನಡೆಸ್ತೀವಿ. ಶ್ರಾವಣ ಮಾಸದಲ್ಲಿ ವಿಶೇಷ ಕಾರ್ಯಕ್ರಮ, ಇದರಲ್ಲಿ ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ನಾರಾಯಣಿ ಅಂತೇಳಿ ಹೊಸ ಈ ಮಹಿಳಾ ಮಂಡಳಿಯಿಂದ, ವನಿತಾ ಮಂಡಳಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಯುವಜನ ಸಂಘದಿಂದ ಗಣೇಶನ ಕೂಡಿಸೋದು, ಇನ್ನು ಹೆಚ್ಚಿನ ಸಾಂಸ್ಕೃತಿಕ ಕಾರ್ಯಕ್ರಮ ಯುವಜನ ಸಂಘದವರು ಮಾಡ್ತಾರೆ. ಟ್ರಸ್ಟ್ ವತಿಯಿಂದ ನಮ್ಮ ದೇವಸ್ಥಾನದಲ್ಲಿ ಅನೇಕ ಕಾರ್ಯಕ್ರಮಗಳು ನಡೀತವೆ. ಈ ಶ್ರಾವಣ ಆದ ನಂತರ ಈಗ ನವರಾತ್ರಿ ಕಾರ್ಯಕ್ರಮ ಬರುತ್ತೆ. ಮೊನ್ನೆ 22ನೇ ತಾರೀಕಿನಿಂದ ಪ್ರಾರಂಭವಾಗಿ ಮುಂದಿನ ತಿಂಗಳ 2ನೇ ತಾರೀಕಿನವರೆಗೆ ಅಂದರೆ 10 ಪೂಜೆ 11 ಬನ್ನಿ ಅನ್ನೋಂಥ ಸಂಪ್ರದಾಯ ಪ್ರಕಾರ ಈ ಶರನ್ನವರಾತ್ರಿ ಕಾರ್ಯಕ್ರಮ ನಡೆಸಿಕೊಡ್ತೀವಿ. ಅತಿ ವಿಜೃಂಭಣೆಯಿಂದ ನಡೆಯುತ್ತೆ. ಇದಾದ ನಂತರ ಕಾರ್ತಿಕ ಮಾಸ ಪ್ರಾರಂಭವಾಗುತ್ತೆ. ಕಾರ್ತಿಕ ಮಾಸದಲ್ಲಿ ನಮ್ಮ ವನಿತಾ ಸಂಘದವರು ಮತ್ತು ಮಹಿಳಾ ಮಂಡಳಿಯವರು ಕಾಂಪಿಟೇಷನ್ ಅಂದರೆ ಸ್ಪರ್ಧೆಯಾಗಿ ರಂಗೋಲಿ ಹಾಕಂಥ ಕಾರ್ಯಕ್ರಮ ಮಾಡ್ತಾರೆ ಇಲ್ಲಿ. ಇದು ಒಂದು ನಮ್ಮ ದೇವಸ್ಥಾನದ ವಿಶೇಷ. ಇದಾದ ನಂತರ ಕಾರ್ತಿಕ ಮಾಸದ ನಂತರ ಧನುರ್ಮಾಸ ಬರುತ್ತೆ. ಧನುರ್ಮಾಸದಲ್ಲಿ ಬೆಳಗ್ಗೆ ಅಂದರೆ ಸೂರ್ಯೋದಯಕ್ಕೆ ಮುಂಚೆನೇ ಅಮ್ಮನವರಿಗೆ ಅಭಿಷೇಕ, ಪೂಜೆ, ನೈವೇದ್ಯ ಎಲ್ಲ ಆಗಿರುತ್ತೆ. 6 ಗಂಟೆ ನಾವು ಪ್ರಸಾದ ವಿನಿಯೋಗ ಮಾಡ್ತೀವಿ. ಇಷ್ಟೋ ಕಾರ್ಯಕ್ರಮನೂ ನಮ್ಮ ಟ್ರಸ್ಟ್ ವತಿಯಿಂದ ಮಾಡ್ತೀವಿ. ಈ ಅಮ್ಮನವರು ಆಯುರಾರೋಗ್ಯ, ಸುಖ ಸಮೃದ್ಧಿ, ಶಾಂತಿ ಕೊಟ್ಟು ನಮ್ಮ ಆರ್ಯ ವಯಸ್ಸು ಬಾಂಧವರನ್ನು ಉದ್ಧರಿಸಲಿ ಅಂತ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ವಾಸವಿ. ಶ್ರೀನಿವಾಸ್ ಹೆಗ್ಗಾಳ ನನ್ನ ಹೆಸರು. ಸಂಘದಲ್ಲಿ ನಾವು ಸದಸ್ಯರಾಗಿದ್ದೇನೆ. ನಾವು ದಸರಾ ಹಬ್ಬದಲ್ಲಿ ನಮ್ಮ ಪೂಜಾರಿಯವರು ದೇವಿಗೆ ಅಲಂಕಾರ ಮತ್ತು ಆರತಿ ಮಾಡೋದ್ರಿಂದ ಹೆಚ್ಚಿನ ಶಕ್ತಿ ಬರುತ್ತದೆ. ದೇವಿಗೆ ಹೆಚ್ಚಿನ ಶಕ್ತಿಯಿಂದ ಜನಸ್ತೋಮ ಜಾಸ್ತಿ ಬರ್ತಾ ಇದೆ. ನಮ್ಮ ಆರ್ಯವೈಶ್ಯ ಸಂಘದ ಅಲ್ಲದೆ ಬೇರೆ ಸದಸ್ಯರು ಸಹ ಬರ್ತಾ ಇದ್ದಾರೆ, ಬೇರೆ ಸಮಾಜದವರು ಬರ್ತಾ ಇದ್ದಾರೆ. ಹಾಗಾಗಿ ನಮಗೆ ಒಂದು ತುಂಬ ಖುಷಿಯಾಗುತ್ತಿದೆ. ಹಾಗೂ ಸಾಯಂಕಾಲ ಟೈಮಿನಲ್ಲಿ ಮಹಿಳಾ ಮಂಡಳಿಯಿಂದ ಆರತಿಯಾಗಿ ಮಕ್ಕಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಗೇಮ್ಸ್ಗಳನ್ನು ಆಡೋದ್ರಿಂದ ಹೆಚ್ಚಿನ ಶಕ್ತಿ ಬರುತ್ತೆ. ಹೆಚ್ಚಿನ ಒಂದು ಜನ ಬಂದು ನೋಡೋದ್ರಿಂದ ನಮಗೆ ತುಂಬ ಸಂತೋಷ ಆಗುತ್ತದೆ. ಹಾಗೂ ನಾವು 5 ಸಂಘದವರು ತುಂಬ ಅಭಿಯಾಗಿದ್ದೇವೆ.